ಭಟ್ಕಳ ತಾಲೂಕು ಆಸ್ಪತ್ರೆ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆ ಸಚಿವ ಮಂಕಾಳ ವೈದ್ಯರ ಅಧ್ಯಕ್ಷತೆಯಲ್ಲಿ ಭಟ್ಕಳ ತಾಲೂಕು ಆಸ್ಪತ್ರೆಯ ಸಭಾಗೃಹದಲ್ಲಿ ನಡೆಸಲಾಯಿತು. ಮೊದಲು ತಾಲೂಕು ಆರೋಗ್ಯಾಧಿಕಾರಿ, ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಆಸ್ಪತ್ರೆಯ ಖರ್ಚು ವೆಚ್ಚಗಳ ವರದಿಯನ್ನು ವಿವರಿಸಿದರು. ಸರ್ಜನ್ ಡಾಕ್ಟರ್ ಅರುಣ್ ಬೆಳಗ್ಗೆ ಬಂದು ಆಪರೇಷನ್ ಮಾಡಿ ಸಂಜೆ 6 ಗಂಟೆಗೆ ಒಪಿಡಿಯಲ್ಲಿ ಕುಳಿತು ರಾತ್ರಿ 1 ಗಂಟೆಯ ತನಕ ರೋಗಿಗಳ ತಪಾಸಣೆ ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ವಾರಕ್ಕೆ 1 ಅಥವಾ 2 ಬಾರಿ ಆಪರೇಷನ್ ಮಾಡಲು ಸಮಯ ನಿಗದಿ ಮಾಡಿ ಇನ್ನುಳಿದ ದಿನದಲ್ಲಿ ಒಪಿಡಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ರೋಗಿಗಳ ತಪಾಸಣೆ ಮಾಡುವಂತೆ ತೀರ್ಮಾನ ತೆಗೆದುಕೊಂಡಿದ್ದೇನೆ. ಸಚಿವರು ಇದಕ್ಕೆ ಅನುಮತಿ ನೀಡಿದರೆ ನಾನು ಇದನ್ನು ಜಾರಿಗೆ ತರುತ್ತೇನೆ ಎಂದು ಹೇಳಿದರು. ಹಾಗೆ ಆಸ್ಪತ್ರೆಗೆ ಸೆಕ್ಯೂರಿಟಿ ಗಾರ್ಡ್ ಅವಶ್ಯಕತೆ ಇದೆ ಎಂದು ಸಚಿವರ ಬಳಿ ಕೇಳಿಕೊಂಡರು. ನಂತರ ಸ್ಥಳದಲ್ಲೇ ಸಚಿವ ಮಂಕಾಳ ವೈದ್ಯ ಅವರು ಡಿವೈಎಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದರು. ಓಪಿಡಿ ಕಾರ್ಡ್ 50 ರೂಪಾಯಿ ಮಾಡ್ತೇವೆ, ಫ್ರೀಸರ್ ಇದು ಮಾಡ್ತೇವೆ ಅಥವಾ ಬೇರೆ ಬೇರೆ ಶುಲ್ಕಗಳನ್ನು ಮಾಡ್ತೇವೆ. ಅದು ಹೋದ ಏಪ್ರಿಲ್ 23ರಿಂದ ಮಾರ್ಚ್ 24ರವರೆಗೆ 67,27,126 ಖರ್ಚು 54,56,773 ಖರ್ಚು, ಬಾಕಿ 12 ಲಕ್ಷ. ಇದು ಮಾರ್ಚ್ ವರೆಗೆ ನಾನು ತೆಗೆದಿರೋದು. ಈ ಬ್ಯಾಲೆನ್ಸ್ ಈಗ ತುರ್ತಕ್ಕಿಲ್ಲ, ಖರ್ಚಾಗ್ತಾ ಇದೆ. ಹಾಸ್ಪಿಟಲ್ಗೆ ತಿಂಗಳಿಗೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಎಕ್ಸ್ಟ್ರಾ ಬರುವಂತ ಖರ್ಚುಗಳನ್ನು ಬಿಟ್ಟು, ಎಕ್ಸ್ಟ್ರಾ ಏನೋ ಜನರೇಟರ್ ಹಾಳಾಯ್ತು, ಇನ್ನೇನು ಕರೆಂಟ್ ಕೈ ಕೊಡ್ತು, ಇನ್ನೇನು ಸೋರ್ತು ಅಂತ ಎಕ್ಸ್ಪೆಂಡಿಚರ್ ಬಿಟ್ಟು ಪ್ರತಿ ತಿಂಗಳು ನಾವು, ನಿಮ್ಗೆ ಗೊತ್ತು, ಮಾನ್ಯ ಶಾಸಕರು ಈ ಸಲ ಬಂದಾಗಿಂದ ನಾವು ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಊಟ ಶುರು ಮಾಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಪ್ರತಿ ತಿಂಗಳು ನಮ್ಗೆ ತಿಂಗಳಿಗೆ ಊಟಕ್ಕೆ 2.5 3 ಲಕ್ಷ ರೂಪಾಯಿ ಬೇಕು ಸರ್. ನಮ್ಮ ಗವರ್ಮೆಂಟ್ ಗೈಡ್ಲೈನ್ ಇರೋದು 100 ರೂಪೀಸ್ ಪರ್ ಡೇ ಪರ್ ಪೇಷಂಟ್. ಅಂದ್ರೆ ಒಂದು ಪೇಷಂಟ್ಗೆ 100 ರೂಪಾಯಿ ಪರ್ ಡೇ ಬರ್ತದೆ. ನನ್ಗೆ ಅನ್ಸುದಿಲ್ಲ ಯಾರಿಗಿದು ಜಾನಕಿ ಹೋಟ್ಲವರೇನು ಊಟ ಕೊಡ್ತಾರೆ ಅವರಿಗೆ ಅದ್ರ ಲಾಭ ಇದೆ ಅಂತ ನಾನು ಖಂಡಿತವಾಗ್ಲೂ ಅನ್ಸುದಿಲ್ಲ. ಅದು ಅವರು ಸರ್ವಿಸ್ ಅಂತಾನೆ ಮಾಡ್ತಾ ಇರಬಹುದು. ಯಾಕಂದ್ರೆ ಅದರಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಬಂತು. ಅದಕ್ಕೂ 100 ರೂಪೀಸ್ ಪರ್ ಪೇಷಂಟ್ ಪರ್ ಡೇ ಬರ್ತದೆ. ಕೆಲವು ಸಲ ಏನಾಗುತ್ತೆ, ಒಟ್ಟಿಗಿದ್ದವರು ಪ್ಲೇಟ್ ಎದುರುಗಡೆ ಇಟ್ಕೊಂಡು ಹೋದಾಗ ಕೊಡೋದಿಲ್ಲ, ಅನ್ಲಿಕ್ಕೆ ಆಗೋದಿಲ್ಲ, ಊಟ ಕೊಟ್ಟು ಹೋಗ್ತಾರೆ. ನನಗೆ ಗೊತ್ತು, ಜಾನಕಿ ಹೋಟ್ಲವರಿಗೆ ಅದರಲ್ಲಿ ಲಾಭ ಇದೆ ಅಂತ ನಾನು ಖಂಡಿತವಾಗ್ಲೂ ನನ್ನ ನಂಬಿಕೆ ಇಲ್ಲ. ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಈಗ ಇರುವ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ 10,000 ಇರುವ ಸಂಬಳ 15,000 ಮಾಡಬೇಕೆಂಬ ಉದ್ದೇಶ ಇದೆ. ಇರುವ ವ್ಯವಸ್ಥೆಯನ್ನು ಸರಿಪಡಿಸಿ ಹೊಂದಿಸಿಕೊಂಡು ಹೋಗುವುದು ಉತ್ತಮ. ಬದಲಿ ವ್ಯವಸ್ಥೆ ಮಾಡಿದರೆ ಎಲ್ಲವೂ ಸಮಸ್ಯೆ ಆಗಲಿದೆ. ಸದ್ಯ ಓಟಿ ಸೌಲಭ್ಯ ಹೇಗೆ ನಡೆದುಕೊಂಡು ಬರುತ್ತಿದೆ ಅದೇ ರೀತಿ ಇರಲಿ. ಯಾವುದೇ ರೀತಿ ಬದಲಾವಣೆ ತರುವುದು ಬೇಡ ಎಂದು ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ನಂತರ 250 ಬೆಡ್ ಉಳ್ಳ ಆಸ್ಪತ್ರೆ ಮಾಡಲು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇನೆ. ಇದು ಸರ್ಕಾರದಿಂದ ಆಗುವ ಭರವಸೆ ಇದೆ. ಇವುಗಳು ಆದಲ್ಲಿ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಯಾಗಲಿದೆ. ವೈಯಕ್ತಿಕವಾಗಿ ಏನಾದರೂ ಹಣದ ಸಮಸ್ಯೆ ಇದ್ದರೆ ನಾನು ನೀಡಲಿದ್ದೇನೆ. ಜನರೊಂದಿಗೆ ಉತ್ತಮ ಸ್ಪಂದನೆಯೊಂದಿಗೆ ವೈದ್ಯರು ವರ್ತನೆ ಹೀಗೆ ಮುಂದುವರೆಯಲಿ ಎಂದರು. ಈಗೇನೋ ಈಗ ಒಬ್ಬರನ್ನ ಇಟ್ಕೊಂಡು 10,000 ಕೊಡ್ತಾ ಇದ್ದಾರೆ, ಅವ್ರಿಗೆ 5,000 ಜಾಸ್ತಿ ಮಾಡಿ ಅಂತ ಹೇಳ್ಬೇಕಂತಿದ್ದೀವಿ. ಇಲ್ಲ, 60,000 ಅಲ್ಲಿ ಕೊಡೋದಂದ್ರೆ ಅಲ್ಲಿ ಏನು ಒಂದು ಟೆಸ್ಟಿಗೆ ಇಷ್ಟಲ್ಲಿ ಕೊಡದಿದ್ರೆ ಅವ್ರಿಗೆ ಅಲ್ಲಿ ಅದಕ್ಕೆ ಬರೀ ಟೆಸ್ಟ್ ಮಾಡಿದ್ರು, ಬರೀ ಬ್ಲಡ್ ತೆಗೆದು ಮಿಷನ್ ಅಲ್ಲಿ ಹಾಕಿದ್ರೆ ಟೆಸ್ಟ್ ಆಗಿ ಕೊಡೋದಿಲ್ಲ. ಅದಕ್ಕೆ ಕೆಮಿಕಲ್ ಬೇಕು. 3 ಜನ ಬೇಕು. ಏನೋ ಇಷ್ಟು ಈಗ ಹೋಗ್ತಾ ಇದೆ. ನಾವು 15,000 ಕೊಡಬೇಕು ಯೋಚನೆ ಮಾಡ್ತಿದ್ವಿ. ಮಿನಿಮಮ್ 40,000. ಬಳಿಕ ಸಮಾಜ ಸೇವಕ ಇರ್ಷಾದ್, ಲ್ಯಾಬ್ ಟೆಕ್ನಿಷಿಯನ್ಸ್ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡುವಂತೆ ಮಷಿನ್ ತರಿಸಬಹುದಲ್ಲವೇ ಎಂದು ಸಚಿವರಲ್ಲಿ ಮನವಿ ಮಾಡಿದರು. ಮತ್ತು ಡಾಕ್ಟರ್ ಅರುಣ್ ಮಧ್ಯರಾತ್ರಿ 1ರಿಂದ 2 ತನಕ ಕೆಲಸ ಮಾಡುತ್ತಿದ್ದಾರೆ. ಆಸ್ಪತ್ರೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ. ಆದರೆ ಆಸ್ಪತ್ರೆಯ ಕೆಲವು ನರ್ಸ್ಗಳು ಉದ್ದೇಶಪೂರ್ವಕವಾಗಿ ಅವರ ಹೆಸರು ಹಾಳು ಮಾಡುತ್ತಿದ್ದಾರೆ. ಇಂತಹ ನರ್ಸ್ಗಳಿಂದ ಸಮಸ್ಯೆಯಾಗುತ್ತಿದೆ ಎಂದು ಆರೋಪ ಮಾಡಿದರು. ನಂತರ ಸಚಿವ ಮಂಕಾಳ ವೈದ್ಯ ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾತಾಡೋದಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರ ಕಷ್ಟ ತುಂಬಾ ಕಷ್ಟ. ಬೇಕಾಗೋದು ಎಲ್ಲಾದ್ರೂ ಕೊಡ್ತಾರ, ಅದು ಇಲ್ಲ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಇದು ಸೇವೆ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅದನ್ನು ಮಾಡುವ ಅಂತ
ಅವರೇನು ಮಾಡ್ತಾ ಇದ್ದಾರೆ. ಕೆಲವರು ಸಹಕಾರ ಮಾಡಿ ಇಲ್ಲಿ ಹೆಚ್ಚು ಕಡಿಮೆ ಈಗ 1,46,00,000 ರೂಪಾಯಿ ಖರ್ಚು ಅಷ್ಟೇ. ಸರ್ಕಾರದಿಂದ ಬರೋದೇನು ಒಂದು 20-25 ಲಕ್ಷ ಬರ್ತದೆ ಅಷ್ಟೇ. ಬಾಕಿ ಎಲ್ಲ ಏನು ಪೇಷಂಟ್ ಬಂದಾಗ ಒಂದು 100 ರೂಪಾಯಿ ತಗೊಳ್ಳೋದು ಅದು ಇದು, ಮತ್ತೆ ಮತ್ತೆ ಕಡಿಮೆ ಆದರೆ ಅವರು ಇವರು ಏನಾದ್ರೆ ಅವ್ರ ಹತ್ರ ಇವ್ರ ಹತ್ರ ತಗೊಂಡು ಏನೋ ಒಟ್ಟು ನಡೀತಾ ಇದೆ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಎಲ್ಲರಿಗೂ ಸ್ಪಂದಿಸಿ ಯಾರಿಗೂ ಕಂಪ್ಲೇಂಟ್ ಇಲ್ಲದೆ ನಡೀತಾ ಇದೆ ಸರ್. ಇದು ನಾವು ಯೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್ ಕುಮಾರ್, ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್, ತಾಲೂಕಾ ಆಸ್ಪತ್ರೆ ಸದಸ್ಯರಾದ ಶಾರದಾ ಈಶ್ವರ್ ನಾಯ್ಕ್, ಸುಧಾಕರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.